ಹಾಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಕೀರ್ತನೆ 54 ಓದಿಕೊಳ್ಳೋಣ. ಕೀರ್ತನೆಗಳು 54 ಪ್ರಾರ್ಥಿಸೋಣ. ಕರ್ತನೇ, ನಿಮ್ಮ ಪವಿತ್ರ ಗ್ರಂಥದಲ್ಲಿರುವ ಅದ್ಭುತ ಕಾರ್ಯಗಳನ್ನು ತಿಳಿಯುವಂತೆ ನಮ್ಮ ಹೃದಯದ ಕಣ್ಗಳನ್ನು ಪ್ರಕಾಶಿಸಿರಿ. ಆಮೇನ್. ದೇವರೇ, ನಿನ್ನ ನಾಮ ಮಹತ್ತಿನಿಂದ ನನ್ನನ್ನು ರಕ್ಷಿಸು. ನಿನ್ನ ಪರಾಕ್ರಮದಿಂದ ನನ್ನ ನ್ಯಾಯವನ್ನು ಸ್ಥಾಪಿಸು. ಆಮೇನ್. ನಾವೊಂದು ನಿಮಿಷ ಪ್ರಾರ್ಥಿಸೋಣ. ಕರ್ತನಾದ ಯೇಸುವೇ, ನಿಮಗೆ ಸ್ತೋತ್ರ ಅಪ್ಪ. ಈ ಒಂದು ಭಾನುವಾರಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಅಪ್ಪ, ನಾವು ನಿಮ್ಮ ಸನ್ನಿಧಿಯಲ್ಲಿ ಕೂಡಿ ಬಂದು ಪ್ರಾರ್ಥಿಸುವಂತೆಯೂ ಆರಾಧಿಸುವಂತೆಯೂ ನಿನ್ನ ನಾಮವನ್ನು ಘನಪಡಿಸುವ ಹಾಗೆಯೂ ನೀನು ಕೊಟ್ಟ ಕೃಪೆಗಾಗಿ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಆಯುಸ್ಸು ಬಲಶಕ್ತಿಯನ್ನು ಕೊಟ್ಟು ನಿಮ್ಮ ಸನ್ನಿಧಿಯಲ್ಲಿ ಕೂತುಕೊಂಡು ಬಂದು ನಿಮ್ಮ ಸನ್ನಿಧಿಯಲ್ಲಿ ಆರಾಧನೆ ಮಾಡಲಿಕ್ಕೆ ಕೊಟ್ಟ ನಿಮ್ಮ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ದಯೆ ಕೃಪೆ ಕರ್ಣಿಕರಕ್ಕಾಗಿ ಸ್ತೋತ್ರ ಅಪ್ಪ. ನೀವು ಇದುವರೆಗೂ ನಡೆಸಿದ್ದೀರಾ, ಇನ್ನು ಮುಂದೆಯೂ ನೀವೇ ನಡೆಸ್ತೀರಾ. ನಿನ್ನ ನಾಮ ಇಲ್ಲಿ ಮಹಿಮೆ ಹೊಂದುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಹಾಲೆಲೂಯಾ, ಹಾಲೆಲೂಯಾ. ಕೂಡಿ ಬಂದಿರೋ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಆಮೇನ್. ದೇವರು ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಜೀವಿತದಲ್ಲಿಯೂ, ನಮ್ಮ ಸಭೆಯಲ್ಲಿಯೂ, ನಮ್ಮ ಎಲ್ಲ ಕಾರ್ಯಗಳಲ್ಲಿಯೂ ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ಹಾಲೆಲೂಯಾ. ಕೀರ್ತನೆಗಳು 54 ಹೆಡ್ಡಿಂಗನ್ನು ನೋಡುವಾಗ, ವೈರಿಗಳಿಂದ ರಕ್ಷಿಸಬೇಕೆಂದು ಪ್ರಾರ್ಥಿಸುವುದು ಪ್ರಧಾನ ಗಾಯಕನಾದ ಕೀರ್ತನ ಸಂಗ್ರಹದಿಂದ ತೆಗೆದಿದ್ದು ತಂತ್ಯವಾಯುದರೊಡನೆ ಹಾಡತಕ್ಕದ್ದು. ಜೆಫೆತ್ ಎಂಬ ಸ್ಥಳದವರು ಸೌಲನ ಬಳಿಗೆ ಬಂದು ದಾವೀದನು ತಮ್ಮಲ್ಲೇ ಅಡಗಿಕೊಂಡಿದ್ದಾನೆಂದು ತಿಳಿಸಿದಾಗ ದಾವೀದನು ರಚಿಸಿದ ಪದ್ಯ. ಆಮೇನ್. ಈ ಕೀರ್ತನೆ ಹೆಡ್ಡಿಂಗಲ್ಲಿ ನಾವು ನೋಡ್ಬೋದು, 1 ಸಾಮುವೇಲ 23ನೇ ಅಧ್ಯಾಯ 19ನೇ ವಾಕ್ಯ ಮತ್ತು 1 ಸಾಮುವೇಲ 26ನೇ ಅಧ್ಯಾಯ 1ನೇ ವಾಕ್ಯ ರೆಫರೆನ್ಸ್ ಆಗಿ ಕೊಟ್ಟಿದ್ದಾರೆ. ಹಾಲೆಲೂಯಾ. ಆದರೆ ನಾವು ಕೀರ್ತನೆ ಭಾಗದಲ್ಲಿ ನೋಡುವಾಗ 1ನೇ ವಾಕ್ಯದಲ್ಲಿ ದಾವೀದನೇ ಹೀಗೆ ಹೇಳ್ತಾ ಇದ್ದಾನೆ: ದೇವರೇ, ನಿನ್ನ ನಾಮ ಮಹತ್ತಿನಿಂದ ನನ್ನನ್ನು ರಕ್ಷಿಸು. ನಿನ್ನ ಪರಾಕ್ರಮದಿಂದ ನನ್ನ ನ್ಯಾಯವನ್ನು ಸ್ಥಾಪಿಸು. ಹಾಲೆಲೂಯಾ. ದೇವರೇ, ನನ್ನ ಪ್ರಾರ್ಥನೆಯನ್ನು ಲಾಲಿಸು, ನನ್ನ ಮಾತುಗಳಿಗೆ ಕಿವಿಗೊಡು. ಈ ಕೀರ್ತನೆ ದಾವೀದನು ರಚಿಸುವ ಸಾಹಚರ್ಯವೇನೆಂದರೆ, ದಾವೀದನಿಗೆ ದೇವರು ಅಭಿಷೇಕ ಮಾಡಿದ ನಂತರ, ದಾವೀದನು ಗೋಲಿಯಾತನನ್ನು ಕೊಂದ ನಂತರ ಜನರೆಲ್ಲರೂ ದಾವೀದನು 10,000 ಜನರನ್ನು ಕೊಂದನು ಎಂದು ಹೇಳಿ ಅವನನ್ನು ಘನಪಡಿಸಲಿಕ್ಕೂ, ಅವನನ್ನು ರಾಜನಿಗಿಂತ ಹೆಚ್ಚಾದ ಗೌರವ, ರಾಜನಿಗಿಂತ ಹೆಚ್ಚಾದ ಸ್ಥಾನಮಾನ ದಾವೀದನಿಗೆ ಸಿಕ್ಕಲಿಕ್ಕೆ ಪ್ರಾರಂಭಿಸಿದಾಗ ಸೌಲನೊಂದು ಪ್ಲಾನ್ ಮಾಡ್ತಾನೆ. ಸೌಲನಲ್ಲಿ ಇರುವ ದೇವರಾತ್ಮ ಹೋಗಿ ದುರಾತ್ಮನ ಬಂದ ನಂತರ ಸೌಲನು ದಾವೀದನನ್ನು ಹೇಗಾದರೂ ಕೊಲ್ಲಬೇಕು, ದಾವೀದನನ್ನು ಕೊಲ್ಲದೆ ಹೋದರೆ ನನ್ನ ರಾಜ್ಯಸ್ಥಾನ ನನ್ನಿಂದ ಕಿತ್ತಾಕಲ್ಪಡುತ್ತದೆ ಎನ್ನುವ ಪರಿಸ್ಥಿತಿಯಲ್ಲಿ ದಾವೀದನನ್ನು ಕೊಲ್ಲಲಿಕ್ಕೆ ಸೌಲನು ಒಂದು ಸೈನ್ಯವನ್ನು ಏರ್ಪಡಿಸಿ ದಾವೀದನನ್ನು ಕೊಲ್ಲಲಿಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಈ ಎಲ್ಲ ಸಮಯದಲ್ಲಿಯೂ ದಾವೀದನು, ನಮಗೆ ಗೊತ್ತು, ಅವನು ಬಾಲಕನಾಗಿದ್ದಾಗ ಅರಣ್ಯದಲ್ಲಿ, ಕಾಡುಗಳಲ್ಲಿ, ಯಾರು ಇಲ್ಲದ ಪ್ರದೇಶಗಳಲ್ಲಿ ತಾನು ದೇವರನ್ನು ಆರಾಧಿಸಿದನು. ದೇವರನ್ನು ಆರಾಧಿಸಿ ಅವನಿಗೆ ಅಭಿಷೇಕ ಬಂದ ನಂತರ ಕೂಡ ಅದೇ ಆರಾಧನೆಯಲ್ಲಿ ಅವನು ಮುಂದೆ ಸಾಗ್ತಾ ಇದ್ದಾನೆ. ಈಗ ದಾವೀದನಿಗೆ ವಿರುದ್ಧವಾಗಿ ಯುದ್ಧ ನಡೀತಾ ಇದೆ. ದಾವೀದನನ್ನು ಸಿಕ್ಕಿದರೆ ಈಗ ಸಾಯಿಸ್ತೀನಿ ಎಂದು ಸೌಲನು ಅವನ ಹಿಂದಟ್ಟಿ ಹೋಗ್ತಾ ಇರಬೇಕಾದರೆ ದಾವೀದನು ಒಂದು ಸ್ಥಳದಲ್ಲಿ ಅಡಗಿಕೊಳ್ತಾನೆ. ಅಡಗಿಕೊಂಡಾಗ ಅವನು ರಚಿಸ್ತಾ ಇದ್ದಾನೆ: ದೇವರೇ, ನೀನು ನಿನ್ನ ನಾಮ ಮಹತ್ತಿನಿಂದ ನನ್ನನ್ನು ರಕ್ಷಿಸು. ನಿನ್ನ ಪರಾಕ್ರಮದಿಂದ ನನ್ನ ನ್ಯಾಯವನ್ನು ಸ್ಥಾಪಿಸು. ಹಾಲೆಲೂಯಾ. ಯಾಕೆ ದಾವೀದನ ಕೀರ್ತನೆ ಯಾಕೆ ಈ ರೀತಿಯಾಗಿ ಫಸ್ಟ್ ಲೈನಲ್ಲಿ ಹೇಳ್ತಾ ಇದ್ದಾನೆ ಅಂದರೆ, ದಾವೀದನಾಗಿ ಹುಡುಕಿಕೊಂಡು ಹೋಗಿದ್ದಲ್ಲ ರಾಜ್ಯನ ಸ್ಥಾನ, ದಾವೀದನಾಗಿ ಕೇಳಿದ್ದಲ್ಲ ಅಭಿಷೇಕ. ಅವನು ದೇವರನ್ನು ಆರಾಧಿಸುವುದನ್ನು ಕಂಡು ದೇವರು ಅವನನ್ನು ಅಭಿಷೇಕಿಸಿದ ನಂತರ ಅವನು ಕೇಳದ ಅವನಿಗೆ ಅಭಿಷೇಕ ಬಂತು, ಅವನು ಕೇಳದ ಅವನಿಗೆ ಆರಾಧನೆ ವರ ಉಂಟಾಯಿತು. ಅವನು ದೇವರಲ್ಲಿ ಒಟ್ಟಾಗಿ ನಡೆಯುವಾಗ ಅವನಿಗೆ ಆದ ಎಲ್ಲ ಸಾಹಚರ್ಯಗಳಲ್ಲಿ ದೇವರನ್ನು ಘನಪಡಿಸಿದಾಗ ದೇವರು ಅವನನ್ನು ಘನಪಡಿಸಿದನು. ಆದರೆ ಅವನಿಗೆ ವಿರುದ್ಧವಾಗಿ ಈಗ ಬರುವಾಗ ಅವನು ಹೇಳ್ತಾ ಇದ್ದಾನೆ: ದೇವರೇ, ನಿನ್ನ ನಾಮ ಮಹತ್ತಿನಿಂದ ನನ್ನನ್ನು ರಕ್ಷಿಸು. ನಿನ್ನ ಪರಾಕ್ರಮದಿಂದ ನನಗೆ ನ್ಯಾಯವನ್ನು ಸ್ಥಾಪಿಸು. ಯಾಕೆಂದರೆ ನೀನೇ ನ್ಯಾಯಾಧಿಪತಿ.
ನಾನಾಗಿ ಈ ರಾಜ್ಯ ಸ್ಥಾನವನ್ನು ಕೇಳಲಿಲ್ಲ, ನಾನಾಗಿ ಅಭಿಷೇಕವನ್ನು ಕೇಳಲಿಲ್ಲ. ನನ್ನನ್ನು ಅಭಿಷೇಕಿಸಿದ ನಂತರ ಇವರು ನನ್ನನ್ನು ಕೊಲ್ಲಲಿಕ್ಕೆ ಬರ್ತಾ ಇದ್ದಾರೆ, ನನ್ನನ್ನು ಸಾಯಿಸಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ದೇವರೇ, ನಾನು ಏನು ಮಾಡಲಿ ಎಂದು ಅಳ್ತಾ ಇದ್ದಾನೆ ದಾವೀದನು. ಆವಾಗ ಆ ಕೀರ್ತನೆ ರಚಿಸುವಾಗ ನಾವು 1 ಸಾಮುವೇಲ 23ನೇ ಅಧ್ಯಾಯ 19ನೇ ವಾಕ್ಯ ನಾವು ನೋಡುವುದಾದರೆ, 1 ಸಾಮುವೇಲ 23ನೇ ಅಧ್ಯಾಯ 19ನೇ ವಾಕ್ಯ. ಜೀಫ್ಯರು ಗಿಬೆಯದಲ್ಲಿದ್ದ ಸೌಲನ ಬಳಿಗೆ ಬಂದು ಅವನಿಗೆ, ಒಡೆಯ ಕೇಳು, ದಾವೀದನು ನಮ್ಮ ಪ್ರಾಂತಕ್ಕೆ ಸೇರಿದ ಹೊರೇಶದ ಗಿರಿಗಳಲ್ಲಿ, ಅಂದರೆ ಅರಣ್ಯದ ದಕ್ಷಿಣದಲ್ಲಿರುವ ಹಕೀಲಾ ಬೆಟ್ಟದಲ್ಲಿ ಅಡಗಿಕೊಂಡಿದ್ದಾನೆ. ಅರಸನು ಕುತೂಹಲದಂತೆ ನಮ್ಮ ಜೊತೆಯಲ್ಲಿ ಬರೋಣವಾಗಲಿ, ಅವನನ್ನು ಅರಸನ ಕೈಗೆ ಒಪ್ಪಿಸುವ ಕೆಲಸ ನಮ್ಮದು ಎಂದು ಹೇಳಿದರು. ಆಗ ಸೌಲನು ಅವರಿಗೆ, ನೀವು ನನ್ನ ಮೇಲೆ ಕನಿಕರಪಟ್ಟದ್ದರಿಂದ ಯೆಹೋವನ ಆಶೀರ್ವಾದವು ನಿಮ್ಮ ಮೇಲಿರಲಿ. ನೀವು ದಯವಿಟ್ಟು ಹೋಗಿ ಅವನು ತಿರುಗಾಡುವ ಸ್ಥಳವನ್ನು, ಅಲ್ಲಿ ಅವನ ಗುರುತು ಕಂಡಿರುವವರನ್ನು ಸೂಕ್ಷ್ಮವಾಗಿ ವಿಚಾರಿಸಿ ಗೊತ್ತು ಮಾಡಿಕೊಳ್ಳಿರಿ. ಅವನು ಬಹು ಯುಕ್ತಿವಂತನೆಂದು ಕೇಳಿದ್ದೇನೆ. ಆದುದರಿಂದ ಅವನು ಅಡಗಿಕೊಳ್ಳತಕ್ಕ ಎಲ್ಲ ಗುಪ್ತ ಸ್ಥಳಗಳನ್ನು ಗೊತ್ತು ಮಾಡಿಕೊಂಡು ನಿಜವಾದ ವರ್ತಮಾನವನ್ನು ನನಗೆ ಮುಟ್ಟಿಸಿರಿ. ನಾನು ನಿಮ್ಮ ಸಂಗಡ ಬರುವೆನು. ಅವನು ದೇಶದಲ್ಲಿರುವುದಾದರೆ ಎಲ್ಲ ಯಹೂದ ಪ್ರಜೆಗಳ ಮಧ್ಯದಲ್ಲಾದರೂ ಹುಡುಕಿ ಅವನನ್ನು ಹಿಡಿಯುವೆನು ಅಂದನು. ಅವನು ಹೊರಟು ಸೌಲನ ಮುಂದಾಗಿ ಜೀಫಿಗೆ ಬಂದರು. ದಾವೀದನು ಅವನ ಜನರು ಮಾವೋನ್ ಅರಣ್ಯದ ದಕ್ಷಿಣ ದಿಕ್ಕಿನಲ್ಲಿರುವ ಅರಾಬಾ ಎಂಬ ತಗ್ಗಾದ ಪ್ರದೇಶದಲ್ಲಿದ್ದರು. ಸೌಲನು ತನ್ನ ಜನರೊಡನೆ ದಾವೀದನನ್ನು ಹಿಡಿಯುವುದಕ್ಕೆ ಬಂದನು. ಈ ವರ್ತಮಾನವು ದಾವೀದನಿಗೆ ಮುಟ್ಟಲು ಅವನು ಮಾವೋನಿನಲ್ಲಿರುವ ಒಂದು ಕಡಿದಾದ ಬೆಟ್ಟಕ್ಕೆ ಹೋಗಿ ಅಡಗಿಕೊಂಡನು. ಹಲ್ಲೆಲೂಯಾ. ಅಲ್ಲಿ ದಾವೀದನು ಅಡಗಿಕೊಳ್ತಾ ಇದ್ದಾನೆ. ಅವನಿಗೇನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅವನು ಕೇಳದೆ ಅವನಿಗೆ ಅಭಿಷೇಕ ಬಂತು. ಅವನು ಕೇಳದೆ ಅವನಿಗೆ ರಾಜನ ಅಭಿಷೇಕ ಆದ ಮೇಲೆ ಅವನಿಗೆ ಮೊದಲು ಬಂದದ್ದು ಸ್ಥಾನಮಾನವಲ್ಲ, ಮೊದಲು ಬಂದದ್ದು ಅವನ ಪ್ರಾಣದ ಮೇಲಿರುವ ಒಂದು ಹೋರಾಟ. ಅವನನ್ನು ಕೊಲ್ಲಲಿಕ್ಕಿರುವ ಒಂದು ಒಳಸಂಚು ನಡೀತಾ ಇದೆ. ಅವನಿಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ನಾವು ನೋಡಬೇಕಾದ್ರೆ ಅವನು ಒಂದು ಅರಣ್ಯದ ಕಾಡು ಪ್ರದೇಶದಲ್ಲಿ ಬಂದು ಅಡಗಿಕೊಳ್ತಾ ಇದ್ದಾನೆ. ಈ ಅಡಗಿಕೊಳ್ಳುವಾಗಲೆಲ್ಲ ಅವನಲ್ಲಿ ಒಂದು ಪ್ರಾರ್ಥನೆ, ದೇವರೇ ನೀನೇ ನನ್ನನ್ನು ರಕ್ಷಿಸಬೇಕು, ನೀನೇ ನ್ಯಾಯ ಸ್ಥಾಪಿಸಬೇಕು, ನೀವೇ ಕಾರ್ಯ ಮಾಡಬೇಕು. ಹಲ್ಲೆಲೂಯಾ. ನಾವು ಹಾಗೆ ನೋಡುವುದಾದರೆ 4ನೇ ಮತ್ತು 5ನೇ ವಾಕ್ಯದಲ್ಲಿ, ಇಗೋ ದೇವರೇ ನನಗೆ ಸಹಾಯಕನು, ಕರ್ತನೇ ನನ್ನ ಪ್ರಾಣವನ್ನು ಕಾಪಾಡುವವನು. ನನ್ನ ಕೆಡುಕಿಗೆ ಸಮಯ ನೋಡುವವರು ತಾವೇ ಕೇಡನ್ನು ಅನುಭವಿಸಲಿ, ನೀನು ನಂಬಿಗಸ್ತನಲ್ಲವೇ. ಹಲ್ಲೆಲೂಯಾ. ಅವನು ಹೀಗೆ ಅಳ್ತಾ ಇರಬೇಕಾದ್ರೆ ಅವನು ಒಂದು ಪ್ರಾರ್ಥನೆ, ದೇವರೇ ನೀವೇ ನನಗೆ ಸಹಾಯ ಮಾಡುವವರು, ನೀವೇ ನನ್ನನ್ನು ಕಾಪಾಡುವವರು, ನನ್ನ ಕೆಡುಕಿಗೆ ನನ್ನ ಮರಣದ ಸಮಯ ನೋಡುವವರಿಗೆ ನೀನೇ ಉತ್ತರ ಕೊಡು ಏಸಪ್ಪ, ನೀನು ವಾಗ್ದಾನದಲ್ಲಿ ನಂಬಿಗಸ್ತನಲ್ಲವೇ. ಆಮೇನ್. ನಮ್ಮ ದೇವರು ವಾಗ್ದಾನದಲ್ಲಿ ನಂಬಿಗಸ್ತನು. ಹಲ್ಲೆಲೂಯಾ. ದಾವೀದನು ಕರೆಕ್ಟಾಗಿ ಹೇಳ್ತಾ ಇದ್ದಾನೆ, ದೇವರೇ ನನ್ನ ಕೆಡುಕು ನೋಡುವವರು ನನಗೆ ಕೇಡನ್ನು ಅನುಭವಿಸಲಿ ಅಂತ ನನ್ನ ಹಿಂದೆ ಬರ್ತಾ ಇದ್ದಾರೆ, ಆದರೆ ವಾಗ್ದಾನದಲ್ಲಿ ನೀನು ನಂಬಿಗಸ್ತನು. ನೀನು ನನ್ನ ಮೇಲಿಟ್ಟಿರುವ ವಾಗ್ದಾನವನ್ನು ದೇವರೇ ಪೂರ್ತಿಗೊಳಿಸು. ಹಲ್ಲೆಲೂಯಾ. ಈ ಕೀರ್ತನೆಯಲ್ಲಿ ನಾವು ನೋಡುವಾಗ ಹೀಗೆ ಅವನು ಹೇಳಿ, ದಾವೀದನು ಈ ಕೀರ್ತನೆಯ ಅದೇ ರೀತಿಯಾಗಿ 59ನೇ ಕೀರ್ತನೆ ನೋಡುವುದಾದರೂ ಇದೇ ರೀತಿಯಾಗಿ ಅವನು ಕೀರ್ತನೆ ರಚಿಸ್ತಾ ಇದ್ದಾನೆ. ಅಡಗಿಕೊಂಡಿದ್ದ ಸ್ಥಳದಲ್ಲಿ ದೇವರೇ ಅವರು ನನ್ನನ್ನು ಸಾಯಿಸಲಿಕ್ಕೆ ಕೊಲ್ಲಲಿಕ್ಕೆ ಬರ್ತಾ ಇದ್ದಾರೆ, ಆದರೆ ನೀನು ನ್ಯಾಯ ಸ್ಥಾಪಿಸು, ನೀನು ಮಾತನಾಡು ಅಂತ ಹೇಳ್ತಾ ಇದ್ದಾನೆ. ಆದರೆ ನಾವು ಹಾಗೆ ದಾವೀದನ ಬಗ್ಗೆ ನೋಡುವುದಾದರೆ ಅವನು ಎಷ್ಟೋ ಸಮಯಗಳಲ್ಲಿ ದಾವೀದನನ್ನು ಕೊಲ್ಲಲಿಕ್ಕೆ ಸೌಲನು ಹೊಂಚು ಹಾಕಿ ಅವನ ಹಿಂದೆ ಬಂದರೂ ಕೂಡ ದೇವರು ದಾವೀದನನ್ನು ಸೌಲನ ಕೈಗೆ ಒಪ್ಪಿಸಲಿಲ್ಲ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಯಾಕೆಂದರೆ ದಾವೀದನ ಮೇಲೆ ದೇವರಿಗೆ ಒಂದು ವಾಗ್ದಾನ ಇತ್ತು. ಆಮೇನ್, ಆಮೇನ್. ದಾವೀದನ ಮೇಲೆ ದೇವರಿಗೊಂದು ವಾಗ್ದಾನ ಇತ್ತು.
ನಿನ್ನ ಮೇಲೆ ನನ್ನ ಮೇಲೆ ಒಂದು ದೇವರಿಗೆ ವಾಗ್ದಾನ ಇದ್ದರೆ ನಿನಗೂ ನನಗೂ ವಿರೋಧವಾಗಿ ಒಂದು ಸೈನ್ಯವೇ ಎದ್ದರು, ಒಂದು ರಾಜ್ಯವೇ ಎದುರಾಗಿ ಬಂದರು, ಆ ವಾಗ್ದಾನ ನೆರವೇರುವವರೆಗೂ ನಿನ್ನ ತಲೆಯಲ್ಲಿರೋ ಒಂದು ಕೂದಲು ಕೂಡ ಉದುರಿಸಲಿಕ್ಕೆ ದೇವರು ಬಿಡುವುದಿಲ್ಲ. ಹಲ್ಲೆಲೂಯಾ. ನಾವು ಹಲವಾರು ಸಮಯ ನೋಡಬಹುದು, ನನಗೆ ಅಭಿಷೇಕ ಇದೆ, ಪ್ರಾರ್ಥನಾ ವರ ಇದೆ, ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಅಭಿಷೇಕದಲ್ಲಿ ಇದ್ದೇನೆ, ಆದರೆ ಜನರು ನನಗೆ ವಿರುದ್ಧವಾಗಿ ಹೊಂಚು ಹಾಕ್ತಾ ಇದ್ದಾರೆ, ನಾನು ಏನು ಮಾಡುವುದೆಂದು ಚಿಂತಿಸಿ ಕೂತುಕೊಂಡಿದ್ದರೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಮೇಲಿರೋ ವಾಗ್ದಾನ ನೆರವೇರುವವರೆಗೂ ನಿನಗೆ ವಿರುದ್ಧವಾಗಿ 10 ಜನ ರಾಜ್ಯಗಳ ಎದುರಾಗಿ ಬಂದರು, ನಿನ್ನಗೆ ಅಡಗಿಸಲಿಕ್ಕೆ ಆತನ ರೆಕ್ಕೆಗಳುಂಟು. ಆಮೇನ್, ಆಮೇನ್. ಆದರೆ ಒಂದು ಕಾರ್ಯ ನಾವು ಮಾಡಬೇಕು. ನಮಗೆ ವಿರುದ್ಧವಾಗಿ ದಾವೀದನಿಗೆ ವಿರುದ್ಧವಾಗಿ ಸೌಲನು ಎದುರಾದಾಗಲೂ ದಾವೀದನಿಗೆ ಒಂದು ಚಾನ್ಸ್ ಸಿಕ್ತು, ಸೌಲನನ್ನು ಕೊಲ್ಲುವಂಥ ಚಾನ್ಸ್ ಕೂಡ ಸಿಕ್ತು. ಆದರೂ ಕೂಡ ದಾವೀದನು ಮಾಡಲಿಲ್ಲ. ಸೌಲನು ದಾವೀದನನ್ನು ಕೊಲ್ಲಲಿಕ್ಕೆ ಹೋದಾಗ ಸೌಲನಲ್ಲಿದ್ದ ಅಭಿಷೇಕವೆಲ್ಲ ಹೋಗಿತ್ತು. ಸೌಲನಲ್ಲಿ ಅಭಿಷೇಕ ಇದ್ದರೆ ಸೌಲನು ದಾವೀದನನ್ನು ಕೊಲ್ಲಲಿಕ್ಕೆ ಹೋಗ್ತಿರ್ಲಿಲ್ಲ. ಆದರೆ ಸೌಲನಲ್ಲಿರುವ ಅಭಿಷೇಕ ಹೋಗಿದರೂ ಕೂಡ ದಾವೀದನಲ್ಲಿ ಒಂದು ಮಾತು ಹೇಳ್ತಾನೆ, ದೇವರ ಅಭಿಷಿಕ್ತನನ್ನು ನಾನು ಮುಟ್ಟುವುದಿಲ್ಲ ಅಂತ. ಆಮೇನ್. ಅವನಲ್ಲಿ ಸೌಲನಲ್ಲಿರುವ ಅಭಿಷೇಕ ಹೋಗಿತ್ತು, ಅವನಲ್ಲಿ ದುರಾತ್ಮ ಪೀಡಿತನಾಗಿದ್ದನು. ಅದನ್ನು ನಾವು ನೋಡ್ಬೋದು. ದಾವೀದನು ಅವನು ವೀಣೆಯನ್ನು ವಾರಿಸುವಾಗ ಸೌಲನಲ್ಲಿದ್ದ ದುರಾತ್ಮ ಓಡಿ ಹೋಗ್ತಾ ಇತ್ತು. ದಾವೀದನಲ್ಲಿ ಅಭಿಷೇಕ ಇತ್ತು, ಸೌಲನಲ್ಲಿರುವ ಅಭಿಷೇಕ ಹೋಗಿದ್ದರು. ಅವನು ಹೇಳ್ತಾನೆ, ಒಂದು ಕಾಲದಲ್ಲಿ ಇವನ ಅಭಿಷಿಕ್ತನಾಗಿದ್ದನು, ಇವನ ಮೇಲೆ ನಾನು ಕೈ ಇಟ್ಟು ನಾನು ಯಾವ ತಪ್ಪು ಮಾಡಲ್ಲ, ದೇವರೇ ನ್ಯಾಯ ವಿಧಿಸಲಿ. ಅದಾದ ಮೇಲೆ ಸೌಲನಿಗುಂಟಾದ ಚರಿತ್ರೆ ನಮ್ಮೆಲ್ಲರಿಗೂ ಗೊತ್ತಿದೆ, ಅದು ಹೇಳುವಂಥ ಅವಶ್ಯಕತೆ ಇಲ್ಲ. ಆದರೆ ನಾವಿವತ್ತೊಂದು ನಂಬಬೇಕಾಗಿದೆ, ನಾವಿವತ್ತೊಂದು ದೃಢವಾಗಿ ಹಿಡಿದುಕೊಳ್ಳಬೇಕಾಗಿದೆ. ನಮ್ಮ ಮೇಲೆ ದೇವರು ಒಂದು ವಾಗ್ದಾನ ಇಟ್ಟಿದ್ದಾರೆ, ನಮ್ಮ ಮೇಲೆ ದೇವರಿಗೊಂದು ಕರೆವಿಕೆ ಇದ್ದರೆ, ನಮ್ಮ ಮೇಲೆ ದೇವರ ಹಸ್ತವಿದ್ದರೆ, ನಿನ್ನನ್ನು ನೋಡುವ ಹಿಂಸಿಸುವವರ ಮುಂದೆ ಅವರಿಗೆ ವಿರುದ್ಧವಾಗಿ ನೀನು ಮಾತನಾಡುವ ಅವಶ್ಯವಿಲ್ಲ. ಸುಮ್ಮನೆ ನಿನ್ನ ಕೆಲಸವನ್ನು ಮಾಡು, ಕರ್ತನು ನಿನಗೋಸ್ಕರ ಯುದ್ಧ ಮಾಡುತ್ತಾನೆ. ಅದಕ್ಕೆ ನಾವು ಎಷ್ಟೋ ಒಂದು ಉದಾಹರಣೆಗಳನ್ನು ನಾವು ನೋಡಬಹುದು. ಇಸ್ರಾಯೇಲರಿಗೆ ವಿರುದ್ಧವಾಗಿ ಅನೇಕ ಸೈನ್ಯಗಳು ಬಂದಾಗ, ಒಂದು ಸಾರಿ ಇಸ್ರಾಯೇಲಿಗೆ ವಿರುದ್ಧವಾಗಿ ಸೈನ್ಯ ಬರ್ತಾ ಇದೆ, ಆಗ ಎಲ್ಲ ಇಸ್ರಾಯೇಲ್ಯರು ಅವರು ಉಪವಾಸ ಪ್ರಾರ್ಥನೆ ಕೂಟ ನಡೆಸಿ ದೇವರನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ರಾತ್ರಿಯಲ್ಲಿ ಒಬ್ಬ ದೂತನು ಇಳಿದು ಬಂದು ಇಡೀ ಲಕ್ಷಾಂತರ ಜನವನ್ನು ಸೈನ್ಯವನ್ನು ಸಂಹರಿಸಿ ಬಿಡ್ತಾರೆ. ಆದರೆ ಅವರು ಮಾಡಿದ್ದು ಒಂದು ಕಾರ್ಯ ಇತ್ತು, ಪ್ರಾರ್ಥನೆ. ನಮ್ಮ ಜೀವಿತದಲ್ಲಿ ಒಂದು ಅಭಿಷೇಕ, ಒಂದು ಆಶೀರ್ವಾದ, ಒಂದು ಕೃಪಾ ವರದಾನ ಇರುವುದಾದರೆ ನಮಗೆ ಎದುರಾಗಿ ಮಾತುಗಳು ಬರಬಹುದು. ಆದರೆ ಎದುರಾಗಿ ಬರುವ ಮಾತುಗಳನ್ನು ಕೇಳಿಸಿಕೊಂಡು ಸೋತು ಹೋಗದೆ, ಎದುರಾಗಿ ಬರುವ ಮಾತುಗಳನ್ನು ನಮಗೆ ಅನುಕೂಲವಾಗಿ ತೆಗೆದುಕೊಂಡು ನಾವು ಹೇಳಬೇಕು, ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ, ಇಂದಿನ ಕಷ್ಟ ದುಃಖವು ಶಾಶ್ವತವೇ ಅಲ್ಲ. ಆಮೇನ್. ಅಬ್ರಹಾಮನಿಗೆ ಒಂದು ವಾಗ್ದಾನ ಇತ್ತು, ಆ ವಾಗ್ದಾನ ಪೂರ್ತಿಗೊಳಿಸುವ ತನಕ ಅವನಿಗೆ ಅನೇಕ ಶೋಧನೆ ಬಂತು, ಅನೇಕ ಹೋರಾಟ ಬಂತು, ಅವನು ಜಯಿಸಿ ಬಂದನು. ದಾವೀದನಿಗೆ ಒಂದು ವಾಗ್ದಾನ ಇತ್ತು, ಅವನ ವಾಗ್ದಾನ ಪೂರೈಸುವವರೆಗೂ ಅವನಿಗೆ ಏನು ಆಗಲಿಕ್ಕೆ ದೇವರು ಬಿಡಲಿಲ್ಲ. ಹಾಗಾದರೆ ನಾವು ನೀವು ಇಲ್ಲಿ ಬಂದಿರೋದು ಸುಮ್ಮನೆ ಅಲ್ಲ. ನಮ್ಮೆಲ್ಲರ ಮೇಲೆ, ಇಲ್ಲಿ ಕೂತುಕೊಂಡಿರೋ ಪ್ರತಿಯೊಬ್ಬರ ಮೇಲೆ ಒಂದು ವಾಗ್ದಾನ ಇದೆ. ಆ ವಾಗ್ದಾನ ನೆರವೇರುವವರೆಗೂ ದೇವರು ನಮ್ಮನ್ನು ಏನಕ್ಕೂ ಅನುಮತಿಸುವುದಿಲ್ಲ. ಆಮೇನ್. ಆದರೆ ಕೆಲವೊಂದು ಸಮಯ, ಕೆಲವೊಂದು ಸಾಹಚರ್ಯ ನಮಗೆ ವಿಪರೀತವಾಗಿ ಬರಬಹುದು. ಆದರೆ ನಾವು ಆ ವಿಪರೀತವಾದ ಸಾಹಚರ್ಯ ನೋಡಿ ಸೋತೋಗಿ, ಅಯ್ಯೋ ನನ್ನ ಜೀವನ ಇಷ್ಟೇನಾ, ನಾನು ಇಷ್ಟು ಪ್ರಾರ್ಥನೆ ಮಾಡಿದ್ರು, ಇಷ್ಟು ಆರಾಧನೆ ಮಾಡಿದ್ರು, ಎಷ್ಟೋ ಪ್ರವಾದನೆಗಳು ನನ್ನ ಮೇಲೆ ಇದ್ದರೂ ಕೂಡ ಅದು ನನ್ನಲ್ಲಿ ನೆರವೇರ್ತಿಲ್ವಲ್ಲ ಅಂತ ಹೇಳಿ ಚಿಂತೆ ಮಾಡಿ ಕೂತುಕೊಳ್ಳೋದಲ್ಲ. ಕೊಟ್ಟಿರುವ ಪ್ರವಾದನೆಗಳಿಗೋಸ್ಕರ ಸ್ತೋತ್ರ ಮಾಡೋಣ, ಅದು ತಕ್ಕ ಕಾಲದಲ್ಲಿ ದೇವರು ನೆರವೇರಿಸ್ತಾರೆ. ಹಲ್ಲೆಲೂಯಾ.
ದಾವೀದನ ಜೀವಿತದಲ್ಲಿ ನೋಡುವಾಗ ಅವನೊಂದು ಕುರಿ ಮೇಯಿಸುವ ಕುರುಬನಾಗಿದ್ದಾಗ ಅವನಿಗೆ ಯಾವ ದುಃಖ ಇರಲಿಲ್ಲ, ಯಾವ ಬೇಜಾರು ಇರಲಿಲ್ಲ. ಅವನಿಗೆ ವಿರುದ್ಧವಾಗಿ ಬರುವ ಸಿಂಹ, ಕೋಣ ಎಲ್ಲವನ್ನು ಸಿಗಿದು ಬಿಡ್ತಾ ಇದ್ದ. ಆದರೆ ಯಾವಾಗ ದಾವೀದನ ಮೇಲೆ ಒಂದು ಅಭಿಷೇಕ ಬಂತೋ ಆಗ ಅವನಿಗೆ ವಿರುದ್ಧವಾಗಿ ಒಂದು ಗುಂಪು, ಒಂದು ರಾಜ್ಯ ಎದ್ದೇಳಿತು. ಆದರೆ ದಾವೀದನ ಆವಾಗಲೂ ಕೂಡ ದೇವರನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ದೇವರೇ ನೀನೇ ನ್ಯಾಯ ತೀರಿಸು, ನೀನೇ ಸಹಾಯ ಮಾಡು, ನೀನೇ ಮಾಡು, ನೀನೇ ಎಲ್ಲ ಮಾಡು ಅಂತ ಹೇಳುವಾಗ ದೇವರು ಅವನಿಗೆ ಸಹಾಯ ಮಾಡಿದರು. ಆದರೆ ದಾವೀದನು ಮಾಡಿದ ಒಂದು ಕಾರ್ಯ ಇದೆ, ಅಭಿಷಿಕ್ತನಿಗೆ ವಿರುದ್ಧವಾಗಿ ಅವನು ಹೋಗಲಿಲ್ಲ. ನಾವು ಕೂಡ ಎಷ್ಟೇ ಏನೇ ಯಾವ ಸ್ಥಾನದಲ್ಲಿದ್ದರೂ ಕೂಡ ಅಭಿಷಿಕ್ತರಿಗೆ ವಿರುದ್ಧವಾಗಿ ಹೋಗದೇ ಇರೋಣ. ಯಾಕೆಂದರೆ ಸೌಲನು ದಾವೀದನು ಅಭಿಷಿಕ್ತನಾಗಿದ್ದರೂ ಕೂಡ ದಾವೀದನಿಗೆ ವಿರುದ್ಧವಾಗಿ ಅವನು ಹೋದನು. ಆಮೇನ್. ನಿಜವಾಗಿ ಹೇಳಬೇಕಂದ್ರೆ ದಾವೀದನು ಸೌಲನಿಗಿಂತ ಚಿಕ್ಕವನು, ಸಂಬಂಧದಲ್ಲಿಯೂ ಸ್ಥಾನದಲ್ಲಿಯೂ ಎಲ್ಲದರಲ್ಲಿಯೂ. ಯಾಕೆಂದರೆ ಸೌಲನ ಮಗಳು ದಾವೀದನ ಹೆಂಡತಿಯಾಗಿದ್ದರು. ಸೌಲ ದಾವೀದನಿಗೆ ಒಂದು ರೀತಿಯಾಗಿ ನೋಡಿದರೆ ತಂದೆಯ ಸ್ಥಾನದಲ್ಲಿದ್ದರು, ದಾವೀದನ ಮಗನ ಸ್ಥಾನದಲ್ಲಿದ್ದರು. ಆದ್ದರಿಂದ ಇರಬಹುದು ಸೌಲನಿಗೆ ನನ್ನ ಮಗನ ಸ್ಥಾನದಲ್ಲಿರುತ್ತಾನೆ ಇವನು ಯಾಕೆ ನನ್ನ ರಾಜ್ಯಭಾರ ತೆಗೆದುಕೊಳ್ಳಬೇಕೆಂದು ಅವನಿಗೆ ವಿರುದ್ಧವಾಗಿ ಹೋರಾಟ ಮಾಡಿದರು. ಆದರೆ ದೇವರು ದಾವೀದನ ಸಂಗಡ ಇದ್ದರು. ಯಾಕೆಂದರೆ ದಾವೀದನ ಒಂದು ಒಡಂಬಡಿಕೆ ಮಾಡಿಕೊಂಡ್ರು, ನನ್ನನ್ನು ಕೊಲ್ಲಲಿಕ್ಕೆ ಬಂದದ್ದು ಅಭಿಷೇಕ ಕಳೆದುಕೊಂಡ ವ್ಯಕ್ತಿಯಾಗಿದ್ದರು. ಒಂದು ಕಾಲದಲ್ಲೇ ಅವನಿಗೆ ಅಭಿಷೇಕ ಇತ್ತು, ಅವನಿಗೆ ವಿರುದ್ಧವಾಗಿ ನಾನು ಹೋಗಲ್ಲ. ನಮ್ಮ ಜೀವಿತದಲ್ಲಿ ನಾವು ಅದೊಂದು ಪಾಠ ಮಾಡಿಕೊಳ್ಳೋಣ. ಆದರೆ ಒಂದು ಕಾರ್ಯ ಮಾತ್ರ ನಿಜ, ನಿಮ್ಮ ಜೀವಿತದಲ್ಲಿ ನಿಮಗೆ ವಿರುದ್ಧವಾಗಿ ಅನೇಕ ಎದುರು ಮಾತುಗಳು, ಅನೇಕ ವಿಮರ್ಶನೆಗಳು, ಅನೇಕ ಕ್ವೆಶನ್ಸ್ ಉಂಟಾಗ್ತಾ ಇದೆ ಅಂದರೆ, ನೀನಿಷ್ಟು ಪ್ರಾರ್ಥನೆ ಮಾಡ್ತೀಯಾ, ಇಷ್ಟು ಆರಾಧನೆ ಮಾಡ್ತೀಯಾ, ನಿನ್ನ ಮೇಲೆ ಇಷ್ಟು ಪ್ರವಾದನೆ ಇದೆ, ಆದರೂ ಯಾಕೆ ನಿನ್ನ ಜೀವಿತದಲ್ಲಿ ಏನು ಬದಲಾವಣೆ ಆಗ್ತಾ ಇಲ್ಲ ಅಂತ ಹೇಳಿ ಜನರು ಹೇಳುವಾಗ ನೀನು ನಿರಾಶೆಗೊಳ್ಳುವುದಿಲ್ಲ. ನಿನಗೆ ವಿರುದ್ಧವಾಗಿ ಜನರು ಕುತಂತ್ರ ಮಾಡುತ್ತಿರೋದು ನಿನಗೆ ಗೊತ್ತಾದರೂ, ಒಳಸಂಚನ್ನು ಮಾಡುತ್ತಿರೋದು ನಿನಗೆ ಗೊತ್ತಾದರೂ ನೀನು ಬೇಜಾರಿ ಮಾಡಿಕೊಂಡು ಕೂತುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಿನ್ನ ಕರೆದ ದೇವರು ನಂಬಿಗಸ್ತನು, ಆತನು ವಾಗ್ದಾನ ಮಾಡಿದಾತನು ವಾಗ್ದಾನ ನೆರವೇರಿಸದೆ ಬಿಡುವುದಿಲ್ಲ. ನೀನು ತಾಯಿ ಗರ್ಭದಲ್ಲಿ ಉಂಟಾಗುವುದಕ್ಕೆ ಮುಂಚಿತವಾಗಿ ನಿನ್ನನ್ನು ಹೆಸರೇಳಿ ಕರೆದು ನೀನು ಈ ವಯಸ್ಸಲ್ಲಿ ಈ ಸ್ಥಾನಕ್ಕೆ ಬರಬೇಕು, ನಿನಗೆ ಈ ವಾಗ್ದಾನ ಉಂಟಾಗಬೇಕು, ನೀನು ಈ ಅಧಿಕಾರಕ್ಕೆ ಬರಬೇಕೆಂದು ನಿನ್ನ ಮೇಲೆ ಒಂದು ವಾಗ್ದಾನ, ನಿನ್ನ ಮೇಲೆ ಒಂದು ಅಭಿಷೇಕ ಇದ್ದರೆ ಅದಕ್ಕೆ ವಿರುದ್ಧವಾಗಿ ರಾಜ್ಯವೇ ಎದ್ದೇಳಲಿ, ಗುಂಪಾದ ಜನರೇ ಎದ್ದೇಳಲಿ. ನೀನು ಒಂದು ನಂಬು, ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನಿನ್ನ ವಾಗ್ದಾನ ನೆರವೇರುವವರೆಗೂ ನಿನ್ನ ತಲೆಯಲ್ಲಿರೋ ಒಂದು ಕೂದಲು ಕೂಡ ಉದುರ್ಲಿಕ್ಕೆ ದೇವರು ಬಿಡುವುದಿಲ್ಲ. ಯಾಕಂದರೆ ದೇವರ ವಾಕ್ಯ ಇದೆ, ಪರಾತ್ಮರನ್ನ ಮೊರೆ ಹೊಕ್ಕಿರುವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ಆತನು ನಿನ್ನ ಕರಗಳಲ್ಲಿ ಎತ್ತುಕೊಳ್ಳುವರು. ಆಮೇನ್. ಇಲ್ಲಿ ಕೂತುಕೊಂಡಿರುವ ಹಲವಾರು ಜನರಿಗೆ ಹಲವಾರು ವಿಧವಾದ ಪ್ರಶ್ನೆಗಳು, ಹಲವಾರು ವಿಧವಾದ ಕ್ವೆಶನ್ಸ್ ಮಾಡ್ಬೋದು ಜನರು. ನೀವು ಕೆಲಸ ಬಿಟ್ಟಿದ್ದೀರಾ, ಸಭೆಯಲ್ಲಿ ಯಾವಾಗಲೂ 24/7 ಸಭೆಯಲ್ಲೇ ಇರ್ತೀರಾ, ಸಭೆಯ ಕಾರ್ಯಗಳಿಗೆ ಇರ್ತೀರಾ, ಪ್ರಾರ್ಥನೆ ಮಾಡ್ತಾ ಇರ್ತೀರಾ, ನಿಮಗೆ ಏನು ಪ್ರಯೋಜನ ಎಂದು ಜನರು ನಿಮಗೆ ವಿರುದ್ಧವಾಗಿ ಕ್ವೆಶನ್ಸ್ ಮಾಡ್ಬೋದು. ಆದರೆ ಒಂದು ತಿಳ್ಕೊಳ್ಳಿ, ನಿಮ್ಮಲ್ಲಿ ಅಭಿಷೇಕ ಇರೋದಕ್ಕೆ ಈ ರೀತಿಯಾದ ಕ್ವೆಶನ್ಸ್ ಬರ್ತಾ ಇರೋದು. ಅಭಿಷೇಕ ಇದ್ದರೆ ಮಾತ್ರ ಕ್ವೆಶನ್ಸ್ ನಿಮಗೆ ಎದುರಾಗಿ ಬರುತ್ತದೆ. ಕೆಲವೊಂದು ಸಮಯ ನಿಮ್ಮ ಜೀವಿತದಲ್ಲಿ ದೇವರಿಂದ ದೂರ ಆದ ಸಮಯದಲ್ಲಿ, ದೇವರಿಂದ ಅಗಲುವ ಸಮಯಗಳಲ್ಲಿಯೂ ಕೆಲ ಪ್ರಶ್ನೆಗಳು, ಕೆಲ ಕ್ವೆಶನ್ಸ್, ಕೆಲ ವೇದನೆಯ ಸಂಗತಿಗಳು ನಡೆಯುತ್ತದೆ. ಆದರೆ ಅದೆಲ್ಲ ಒಂದೇ ಒಂದು ಕಾರಣಕ್ಕೆ, ದೇವರಿಗೆ ನೀವು ಬೇಕಾಗಿದೆ. ದೇವರಿಗೆ ಬೇಕಾಗಿರುವುದನ್ನೇ ದೇವರು ಉಪಯೋಗಿಸುವುದು. ದೇವರಿಗೆ ಬೇಕಾಗಿರುವುದಕ್ಕೆ, ದೇವರಿಗೆ ಯಾವ ವಸ್ತು ಬೇಕಾಗಿದೆಯೋ ಆ ವಸ್ತುಗೆ ವಿರೋಧವಾಗಿ ಸೈತಾನನ ಕುತಂತ್ರ ಮಾಡುವುದು. ಆಮೇನ್. ಆದರೆ ಒಂದು ನಾವು ಈ ದಿವಸದ ಕೀರ್ತನೆಯಲ್ಲಿ ಜ್ಞಾಪಕ ಇಟ್ಟುಕೊಳ್ಬೇಕು, ನೀನು ನಂಬಿಗಸ್ತನಲ್ಲವೇ? ನನ್ನನ್ನು ಈ ಸಭೆಯಲ್ಲಿ ಕರೆದುಕೊಂಡು ಬಂದು ನೆಟ್ಟ ನೀನು ನಂಬಿಗಸ್ತನಲ್ಲವೇ? ನನ್ನನ್ನು ಅಭಿಷೇಕಿಸಿದ ನೀನು ನಂಬಿಗಸ್ತನಲ್ಲವೇ? ನನ್ನನ್ನು ಕರೆದ ನೀನು ನಂಬಿಗಸ್ತನಲ್ಲವೇ? ಜನರು 100 ಮಾತು ಹೇಳ್ಬೋದು,
ಆದರೆ ನೀನು ಮಾಡುವ ಕೆಲಸ ಬಿಡದೆ ಮಾಡು. ತಕ್ಕ ಕಾಲ ಬಂದಾಗ, ನಿನ್ನ ಸಮಯ ಬಂದಾಗ ನಿನ್ನನ್ನು ರಾಜನ ಸ್ಥಾನದಲ್ಲಿ ಆತನು ಕೂರಿಸ್ತಾನೆ. ಆ ಸಮಯ ಬರುವ ತನಕ ನಿನ್ನ ಪ್ರಾಣಕ್ಕೆ ಹೊಂಚು ಹಾಕಬಹುದು. ಎಲ್ಲವೂ ದೇವರ ಕೈಯಲ್ಲಿರುವುದು. ಆತನು ನಿನ್ನ ಜನನವನ್ನು, ನಿನ್ನ ಮರಣವನ್ನು ಆತನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ. ನಿನ್ನ ಜನನ ಮರಣ ಬರೆದಿಟ್ಟಿರುವ ಆತನಿಗೆ ವಿರುದ್ಧವಾಗಿ ಮನುಷ್ಯನು ಎದ್ದೇಳುವುದಿಲ್ಲ. ಆದರೆ ಒಂದು ಮಾಡಬೇಕು, ಅಭಿಷಿಕ್ತರಿಗೆ ವಿರುದ್ಧವಾಗಿ ನಾವು ಎದ್ದೇಳಬಾರದು. ಅಭಿಷಿಕ್ತನಿಗೆ ವಿರುದ್ಧವಾಗಿ ನಾವು ಏನೇ ಮಾಡಬಾರದು. ದಾವೀದನಿಗೆ ಅಧಿಕಾರ ಇತ್ತು, ಅಭಿಷೇಕ ಇತ್ತು, ಅವನ ಕೈಯಲ್ಲಿ ಚಾನ್ಸ್ ಇತ್ತು. ಅವನು ಈಗ ಸೌಲನ ಪ್ರಾಣ ತೆಗೆದಿದ್ದರೆ ಅವನಿಗೆ ವಿರುದ್ಧವಾಗಿರುವ ಯಾವುದೇ ರಾಜ್ಯ ಎದ್ದೇಳ್ತಾ ಇರಲಿಲ್ಲ. ಜನರೆಲ್ಲರೂ ಅವನಿಗೆ ಅಧೀನರಾಗ್ತಿದ್ರು. ಆದರೂ ಅವನು ಒಂದು ಮಾಡ್ದ, ಅಭಿಷಿಕ್ತನಿಗೆ ವಿರುದ್ಧವಾಗಿ ಹೋಗಲಿಲ್ಲ. ಅವನ ಬಟ್ಟೆ ತುಂಡನ್ನು ಕಟ್ ಮಾಡಿಕೊಂಡು ಹೇಳ್ದ, ಸೌಲನೇ ನೋಡು ರಾಜನೇ. ಆಗಲೂ ಕೂಡ ಅವನು ಸೌಲನೇ ನೋಡು ಎಂದಿಲ್ಲ, ರಾಜನೇ ನೋಡು, ನಿನ್ನ ಬಟ್ಟೆ ತುಂಡು ನನ್ನ ಕೈಯಲ್ಲಿದೆ ಅಂದರೆ ನಿನ್ನ ಪ್ರಾಣ ನನ್ನ ಕೈಯಲ್ಲಿತ್ತು. ಆದರೆ ನಾನು ನಿನ್ನ ಮುಟ್ಟಲಿಲ್ಲ, ಯಾಕೆಂದರೆ ನೀನು ಅಭಿಷಿಕ್ತನು. ಆಮೇನ್. ನಮ್ಮ ಜೀವಿತದಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಳೋಣ. ಅನೇಕ ಸಾಹಚರ್ಯಗಳು, ಅಭಿಷಿಕ್ತರಿಗೆ ವಿರುದ್ಧವಾಗಿ ನಾವು ಮಾತನಾಡುವಂಥ ಸಾಹಚರ್ಯಗಳು ಉಂಟಾದರೂ ಕೂಡ ನಾವು ನಮ್ಮನ್ನೇ ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಟ್ಟು ತಗ್ಗಿಸಿಕೊಡುವುದಾದರೆ ದೇವರು ನಮ್ಮ ಮೇಲಿರುವ ವಾಗ್ದಾನವನ್ನು ನೆರವೇರಿಸ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಆದ್ದರಿಂದ ನಾವೆಲ್ಲರೂ ಈ ಸಮಯದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಕರ್ತನೇ, ನನ್ನ ಮೇಲಿಟ್ಟಿರುವ ನಿನ್ನ ವಾಗ್ದಾನ ನೆರವೇರುವ ತನಕ ನನಗೆ ವಿರುದ್ಧವಾಗಿ ಒಂದು ಸೈನ್ಯ, ಒಂದು ಗುಂಪು, ಒಂದು ವಿರೋಧಿಯ ಒಂದು ಯಾವುದೇ ರೀತಿಯಾದ ಅಪಹಾಸ್ಯ, ನಿಂದೆ, ಗುಣಗುಟ್ಟುವ ಮಾತು, ಒಳಸಂಚುಗಳು ಏನೇ ನಡೆದರೂ ಅಪ್ಪ, ನಿಮ್ಮನ್ನು ಬಿಟ್ಟು ಹೋಗದಂಥ ಮನಸ್ಸು ನಮಗೆ ಕೊಡಿ. ನಿರಾಶೆಯಲ್ಲಿ ಮುಳುಗದಂಥ ಮನಸ್ಸು ನಮಗೆ ಕೊಡಿ. ಒಂದು ನಿಮಿಷ ನಾವೆಲ್ಲರೂ ಮೊಣಕಾಲೂರಿ ದೇವರ ಸನ್ನಿಧಿಯಲ್ಲಿ ಸಮರ್ಪಿಸೋಣ. ಕರ್ತನೇ, ದಾವೀದನು ಹೇಳ್ತಾ ಇದ್ದಾನೆ, ಅಭಿಷಿಕ್ತನಿಗೆ ವಿರುದ್ಧವಾಗಿ ನಾವು ಹೋಗಬಾರ್ದೆಂದು. ನಮ್ಮ ಜೀವಿತದಲ್ಲಿ ಸೌಲನು ಅವನ ಅಭಿಷಿಕ್ತನಿಗೆ ವಿರುದ್ಧವಾಗಿ ಹೋದಾಗ ಅವನ ಜೀವಿತದಲ್ಲಿ ಹಲವಾರು ಕಷ್ಟ, ರೋಗ, ಸಂಕಟ, ವೇದನೆ ಉಂಟಾಯಿತು. ನಮ್ಮ ಜೀವಿತದಲ್ಲಿ ಅದು ಬರಬಾರದು. ನಮ್ಮ ಜೀವಿತದಲ್ಲಿ ಆ ರೀತಿಯಾಗಿ ಉಂಟಾಗಬಾರದು. ಒಂದು ಸಮಯ ನಾವು ತಗ್ಗಿಸಿಕೊಡೋಣ. ದೇವರೇ, ನೀವು ನಮ್ಮನ್ನು ಅಭಿಷೇಕಿಸಿದ್ದೀರಾ ನಿಜ, ನೀವು ನಮ್ಮನ್ನು ಕರೆದಿದ್ದೀರಾ ನಿಜ, ನೀವು ನಮ್ಮನ್ನು ಸ್ಥಾಪಿಸಿ ಈ ಸಭೆ ಎಂಬ ಈ ನೆಲದಲ್ಲಿ ನೆಟ್ಟಿದ್ದೀರಾ, ಅದಕ್ಕಾಗಿ ಸ್ತೋತ್ರ యేసయ్య. ನನ್ನ ಜೀವಿತದಲ್ಲಿ ನನಗೆ ತಿಳಿಯದ ಹಾಗೆ, ನಾವು ಅರಿಯದ ಹಾಗೆ ನಾವು ಯಾವುದೇ ರೀತಿಯಾದರೂ ಅಭಿಷಿಕ್ತರಿಗೆ ವಿರುದ್ಧವಾಗಿ ಹೋಗಿದರೆ యేసయ్య, ನಮ್ಮನ್ನು ಕ್ಷಮಿಸಿ ಶುದ್ಧೀಕರಿಸಿರಿ ಅಪ್ಪ. ನೀನು ನಂಬಿಗಸ್ತನಾಗಿರುವ ದೇವರು. ನಮಗೆ ವಿರುದ್ಧವಾಗಿ ಮಾತುಗಳು ಬರುವಾಗ ಅದನ್ನು ನೋಡಿ ನಾವು ನಿರಾಶೆಗೊಂಡು ನಿಮ್ಮಿಂದ ಆಗಲಿ ಹೋಗದಾಗೆ, ಇನ್ನು ನಿಮ್ಮ ಹತ್ತಿರಕ್ಕೆ, ಇನ್ನು ನಿಮ್ಮ ಸಮೀಪಕ್ಕೆ, ಇನ್ನು ನಿಮ್ಮ ಜೊತೆಯಲ್ಲಿ ನಡೆಯುವಂತ ಒಂದು ಸಂಬಂಧಕ್ಕೆ ಬರುವ ಹಾಗೆ ನಮ್ಮನ್ನು ಅಭಿಷೇಕಿಸು. ರಿಯಾಲದ ರಾಶೆ ಮೇಲ್ದರಮ ನಿರಾಶೆ ಹೊಂದಿ, ಇನ್ನು ನಾನು ಯಾಕೆ ಪ್ರಾರ್ಥಿಸಬೇಕು, ನಾನು ಪ್ರಾರ್ಥಿಸಿದರೂ ಪ್ರಯೋಜನವಿದೆಯಾ ಎಂದು ಹೇಳುವಂತ ಮಗಳೇ, ನಿನಗೋಸ್ಕರ ಯೇಸು ಹೇಳ್ತಾ ಇದ್ದಾರೆ, ಕರೆದದ್ದು ನಾನು, ಸ್ಥಾಪಿಸಿದ್ದು ನಾನು. ನನ್ನಗೋಸ್ಕರ ನಿನ್ನ ಸೇವೆ ಮಾಡಲಿಕ್ಕೆ ಸ್ಥಾಪಿಸಿರುವಾಗ ನೀನು ಯಾಕೆ ಹಿಂಜಾರಿ ಹೋಗುತ್ತಾ ಇದೀಯಾ? ಈ ಚಿಕ್ಕ ಅಲೆಯನ್ನು ನೋಡಿ ನೀನು ಭಯಪಟ್ಟರೆ ಮುಂದೆ ಬರುವ ದೊಡ್ಡ ಅಲೆಗೆ ನೀನು ಹೇಗೆ ಸಂಧಿಸ್ತೀಯ? ಕರೆದ ದೇವರಿಗೆ ನಂಬಿಗಸ್ತಳಾಗಿರು. ನಿನ್ನ ಸಮಯ ಬಂದಾಗ ತಕ್ಕ ಕಾಲದಲ್ಲಿ ನಿನ್ನನ್ನು ಮೇಲೆ ಎತ್ತುತ್ತಾರೆ. ರಿಯಾಲದ ರಾಸೆ ಮೇಖಲ್ ದರಮ, ಜಗಲ ದರಬಲ ದೆರೆ ಸೇ ಮೇಖಲ್ ದರಮ. ನೀನು ಅದ್ಭುತ ಮಾಡುವ ದೇವರು యేసయ్య. ಸಭೆಯಾಗಿ ನಾವು ಇವತ್ತು ಸಮರ್ಪಿಸುವಾಗ ನಮ್ಮ ಸಭೆಯ ಮೇಲಿಟ್ಟಿರುವ ವಾಗ್ದಾನ ನೆರವೇರಲಿಕ್ಕೆ ವಿರುದ್ಧವಾಗಿ ಹೋರಾಡುವಂತ ಹೋರಾಟಗಳ ಮೇಲೆ ಯೇಸುವಿನ ಅಗ್ನಿ ಚಲಿಸಲಿ. ಎಲ್ಲ ವಿಶ್ವಾಸಿಗಳ ಮೇಲೆ ಇರುವ ವಾಗ್ದಾನಗಳು ಯೇಸುವಿನ ನಾಮದಲ್ಲಿ ನೆರವೇರಲಿ ಎಂದು ಪ್ರಾರ್ಥಿಸ್ತಾ ಇದ್ದಾನೆ ಅಪ್ಪ. ಯಾರು ಕೂಡ ಬರುವ ಶೋಧನೆ, ಬರುವ ವೇದನೆ, ಬರುವ ಸಂಕಟ ನೋಡಿ ನಿರಾಶೆಗೊಂಡು
ಕೂತುಕೊಳ್ಳದ ಹಾಗೆ ದೇವರೇ, ಕರೆದ ದೇವರು ನಂಬಿಗಸ್ತನು, ಇವತ್ತಲ್ಲ ನಾಳೆ ನನ್ನ ಮೇಲಿಟ್ಟಿರೋ ವಾಗ್ದಾನ ಪೂರೈಸ್ತಾನೆ ಎಂದು ಹೇಳಿ ತಾನು ಕರೆದ ಸೇವೆಯಲ್ಲಿ ತನಗೆ ಕೊಟ್ಟ ಜವಾಬ್ದಾರಿಯನ್ನು ಸರಿಯಾಗಿ ಪಾಲಿಸಿ ನಡೆಯಲುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನೀವು ಇಳಿದು ಬಂದು ನೀವು ರಾಜ್ಯಭಾರವನ್ನು ವಹಿಸಿದಕ್ಕಾಗಿ ಸ್ತೋತ್ರ. ನಿಮ್ಮ ತೋಟಿಗೆ ಎಲ್ಲವನ್ನು ಒಪ್ಪಿಸಿಕೊಟ್ಟಿರುವಾಗ ನಿಮ್ಮ ಚಿತ್ತಕ್ಕನುಸಾರವಾಗಿ ನಾವು ಮಾಡುವಂತೆ, ನಿಮ್ಮ ಚಿತ್ತಕ್ಕನುಗುಣವಾಗಿ ನಾವು ಜೀವಿಸುವಂತೆ, ನಮ್ಮ ಬಾಯಿಗಳಲ್ಲಿ, ನಮ್ಮ ಯೋಚನೆಗಳಲ್ಲಿ, ನಮ್ಮ ನುಡಿಗಳಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆ ಯಾವುದೇ ಅಭಿಷಿಕ್ತರಿಗೆ ವಿರುದ್ಧವಾಗಿ ಮಾತನಾಡದ ಹಾಗೆ ನಮ್ಮ ಬಾಯಿಗಳನ್ನು ಕಟ್ಟಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಆಲೋಚನೆಗಳನ್ನು ಕಟ್ಟಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಅಪ್ಪ, ನೀವು ನಮ್ಮನ್ನು ದಾರಿ ನಡೆಸು. ನಿಮ್ಮ ಚಿತ್ತ ಇಲ್ಲಿ ನಡೆಯಲಿ ಅಪ್ಪ. ಪ್ರತಿಯೊಬ್ಬರಲ್ಲಿಯೂ ನಿರಾಶೆ ಆತ್ಮನು ಹೋಗಿ ಇನ್ನೂ ಜೀವನ ಉಂಟಾಗಲಿ ಪ್ರಾರ್ಥಿಸುವಂತ ವರ ಯೇಸುವಿನ ನಾಮದಲ್ಲಿ ಬರಲಿ ಎಂದು ಪ್ರಾರ್ಥಿಸ್ತಾ ಇದ್ದಾನೆ. ಪವಿತ್ರಾತ್ಮನಿಂದ ತುಂಬಿಸಲ್ಪಡಲಿ, ಅಭಿಷೇಕ ಹೆಚ್ಚಾಗಲಿ, ಆ ಕೃಪಾವರದಾನಗಳು ಹೆಚ್ಚಾಗಲಿ. ರಾತ್ರಿಯ ಸಮಯಗಳಲ್ಲಿ, ಹಗಲು ಸಮಯಗಳಲ್ಲಿ ಸಮಯ ಕಾಲ ನೋಡದೆ ಪ್ರಾರ್ಥಿಸುವಂತ ಒಂದು ಅಭಿಷೇಕ ಈ ಸಮಯ ಇಳಿಯಲಿ ಎಂದು ಪ್ರಾರ್ಥಿಸ್ತಾ ಇದ್ದಾನೆ. ಓ ರಿಯಾಲದರ ಸೇಮೆ ಕೆಲ್ದರಮಲ ದರ ಶೇಮೆ ಕೆಲ್ದರಮ ಓ ರಲದರ ಸೇಮೆ ಕೆಲ್ದರಮ ಓ ರಿಯಾಲದರ ಶೇ ಲದರ ಬೇಕೆಲ್ದರಮ. ದೇವರಾತ್ಮನು ಹತೋಟಿಗೆ ಕೊಡುತ್ತಾ ಇದ್ದಾವೆ. ವಿರುದ್ಧವಾಗಿ ಎದ್ದೇಳುವಂತ ಎಲ್ಲ ಸೈನ್ಯಗಳ ಮೇಲೆಯೂ ಯೇಸು ಬಂದು ಮೀಕಾಯೇಲ್ ದೂತರು ಯುದ್ಧ ಮಾಡಲೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಎಲಿಯನ ದೇವರು ಯಾರೆಂದು ಪ್ರತಿಯೊಬ್ಬರು ಅರಿತುಕೊಳ್ಳುವ ಹಾಗೆ ಕರ್ತನೇ, ನೀವು ಕಾರ್ಯ ಮಾಡು. ನಿನ್ನ ಚಿತ್ತ ಇಲ್ಲಿ ನಡೆಯಲಿ, ನಿನ್ನ ಇಷ್ಟ ಇಲ್ಲಿ ನಡೆಯಲಿ. ನೀವು ಆಶಿಸುವುದು, ನೀವು ಇಚ್ಛಿಸುವುದು ನಮ್ಮಲ್ಲಿ ನೆರವೇರಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮನ್ನೇ ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಿಮ್ಮ ನಾಮ ಒಂದೇ, ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ತಂದೆ.